ನಿವಾಸದ ಮುಂದೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಸುಮಾರು 6 ಗಂಟೆ ಸುಮಾರಿಗೆ ಬಾಗಿಲು ಬಡಿದು ಒಳಗಡೆ ಹೋದಾಗ ತುಕಾರಾಂ ಅವರಿಗೆ ಆಶ್ಚರ್ಯ ಆಗಿತ್ತು. ಏನಾಗ್ತಿದೆ ಅಂತೇಳಿ ತಿಳಿಯೋದ್ರೊಳಗಡೆ ಇಡಿ ಅಧಿಕಾರಿಗಳು ಮನೆ ಒಳಗೆ ಹೋಗಿ ಅವರ ಬ್ಯಾಂಕ್ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಶಃ ಆ ಸಮಯದಲ್ಲಿ ಮಳೆ ಬರ್ತಿತ್ತು ಅಂತ ಅನ್ಸುತ್ತೆ. ನೋಡಿ, ದೃಶ್ಯ ಗಮನಿಸ್ತಾ ಇದ್ದೀರಿ. ಇದು ಈ ತುಕಾರಾಂ ಅವರ ಮನೆ. ಈ ತುಕಾರಾಂ ಅವರ ಮನೆ ಮುಂಭಾಗದಲ್ಲಿ ನಿಂತಿರುವಂಥ ಕಾರುಗಳನ್ನು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳ ಕಾರು. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬಂದಂಥ ಇಡಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಿಗ್ಗೆ ಈ ತುಕಾರಾಂ ಅವರ ಮನೆ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಈಗ ತನಿಖೆ ಮುಂದುವರೆದಿದೆ, ತಲಾಶ್ ಮುಂದುವರೆದಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಬಿಜೆಪಿ ಮುಖಂಡರಾಗಿರುವ ಚಿಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಕಾಂಗ್ರೆಸ್ನ ಬಳ್ಳಾರಿಯ ಮುಖಂಡರು ಅವ್ರ ಮನೆ ಮೇಲೆ ಇಡಿ ರೇಡ್ ಆಗಿದೆ. ತಾವು ಏನು ಹೇಳ್ತೀರಿ? ತಾವು ಇಡಿ ರೇಡ್ ಅನ್ನ ಹೇಗೆ ನೋಡ್ತೀರಿ ಸರ್? ಹೇಗೆ ನೋಡೋದೇನಿಲ್ಲ, ಇದು ಇಡಿ ರೈಡ್ ಮೊದಲೇ ಆಗಬೇಕಾಗಿತ್ತು. ಯಾಕೆಂತಂದ್ರೆ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಏನೋ ಬಳಕೆ ಆಗಿದೆ ಬೇರೆ ಬೇರೆ ಇದಕ್ಕೆ ಅಂತೇಳಿ ಆಗ್ಲೇ ಒಂದು ಇದಿತ್ತು ಆಪಾದನೆ. ಚುನಾವಣೆಗೆ ತುಕಾರಾಂ ಅವರು ಹಣ ಬಳಸಿದ್ದಾರೆ ಅನ್ನೋದು ಕೂಡ ಇತ್ತು. ಅದು ರೈಡ್ ಆಗಿ ಅದನ್ನ ಮಾಡಬೇಕಾಗಿತ್ತು, ಕಾರಣ ಗೊತ್ತಿರಲಿಲ್ಲ. ಈಗ ಸಂದರ್ಭ ಬಂದಿದೆ, ಅದನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಸೃಷ್ಟಿಸ್ತಕ್ಕಂತ ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಕಾಂಗ್ರೆಸ್ನವರು ಕೆಲವು ಸಾರಿ ಕನಸಿನಲ್ಲಿ ಬಂದಂಗೆ ಹೇಳಿರ್ತಾರೆ. ಎದ್ದಿರೋ ಮಾತು ಬಿದ್ದಿರ್ಲಿ ಅಂತ ಹೇಳಿ ಒಂದ್ಸಾರಿ ಹೇಳಿರ್ತಾರೆ. ಯಾಕೆಂದ್ರೆ ಇಡಿಯನ್ನು ಉಪಯೋಗಿಸ್ತಾರೆ, ಸಿಬಿಐನ ಉಪಯೋಗಿಸ್ತಾರೆ ಅಂತ. ಏನೋ ಉಪಯೋಗ ಅಲ್ಲ, ಅವಾಗ ಆ ಸಂಸ್ಥೆಗಳ ಕೆಲಸ ಅವ್ರು ಮಾಡ್ಲೇಬೇಕಲ್ವಾ. ಈಗ ನೋಡಿ, ಮೂಡಾದಲ್ಲಿ ಎಷ್ಟು ಮಿಸ್ಯೂಸ್ ಆಗಿತ್ತು. ಇವತ್ತೆಲ್ಲ ಸೈಟ್ಗಳನ್ನ ಇದ್ ಮಾಡಿ 400 ಕೋಟಿಯಷ್ಟು ಮೊನ್ನೆ ನಾವು ಸೈಟ್ಗಳನ್ನ ಇದ್ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ. ಅಂದ್ಮೇಲೆ ತನ್ನ ಕೆಲಸ ಅದು ಮಾಡ್ತಾ ಇದೆ. ಇಲ್ಲೂ ಕೂಡ ಸತ್ಯವನ್ನ ಹೊರಗೆ ತರಬೇಕಾಗಿದೆ, ಆ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ಭಯ ಯಾಕೆ? ನಾರಾಯಣ ಸ್ವಾಮಿ ಅವರು, ಈಗ ಇದು ರಾಜಕೀಯ ಪ್ರೇರಿತ ದಾಳಿ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತೆತ್ತಿದ್ರೆ ಇದು ಪೊಲಿಟಿಕಲಿ ಮಾಡಿರುವಂತ ದಾಳಿ, ಅವ್ರನ್ನ ಹೆಣಿಯೋದಕ್ಕೆ ಮಾಡಿರುವಂತ ದಾಳಿ ಅನ್ನೋದಲ್ಲ. ತಾವೇನ್ ಹೇಳ್ತೀರಿ? ಕಾಂಗ್ರೆಸ್, ಅದಕ್ಕೆ ನಾನು ಹೇಳಿದೆ, ಕಾಂಗ್ರೆಸ್ನವ್ರು ಯಾವಾಗ್ಲೂ ಕೂಡ ಈಗ ಯಾವುದೇ ಒಂದು ಪೊಲೀಸ್ನವರು ಯಾರನ್ನಾದ್ರೂ ಹಿಡಿದ್ರೆ ಯಾಕೆ ಹಿಡಿತಾರೆ? ಏನೋ ತಪ್ಪು ಮಾಡಿದ್ರೆ ಅಷ್ಟೇ ಹಿಡಿತಾರಲ್ವಾ. ರಸ್ತೆಯಲ್ಲಿ ಹೋಗೋರ್ನೆಲ್ಲ ಹಿಡಿತಾರ? ಸಾಧ್ಯ ಇಲ್ಲ. ಹಾಗೆ ಇಡಿ ಅವ್ರ ಕೆಲಸ ಏನು, ಅವರಿಗೆ ಸಂಬಂಧಪಟ್ಟ ವಿಚಾರಗಳ ಮೇಲೆ ಮಾತ್ರನೇ ಅವರು ಇದ್ ಮಾಡ್ತಾರೆ. ಹಾಗೆ ಈಗ ದಾಳಿ ಮಾಡಿದ ತಕ್ಷಣ ನಿಮ್ಗೆ ಯಾಕೆ ಭಯ, ಇವ್ರಿಗೆ ಯಾಕೆ ಭಯ ಆಗ್ಬೇಕು ಅಂದ್ರೆ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಟ್ ಅಂತ ಅರ್ಥ ಆಗತ್ತೆ ಅಲ್ವಾ. ಸರ್, ಇಲ್ಲಿ ಇದು ಸ್ಪಷ್ಟ ಮಾಹಿತಿ ಇದೆ. ಕರೆಕ್ಟ್. ಇವ್ರು ಏನೇ ಹೇಳಿದ್ರು ಕೂಡ ಹೌದು. ಆಗಿದ್ದ ಮೇಲೆ SIT ಕೊಟ್ಟಾಗ ಮಂತ್ರಿ ಹೆಸರು ಯಾಕೆ ಬರ್ಲಿಲ್ಲ, ಚೇರ್ಮನ್ ಹೆಸರು ಯಾಕೆ ಬರ್ಲಿಲ್ಲ, ತುಕಾರಾಂ ಹೆಸರು ಯಾಕೆ ಬರ್ಲಿಲ್ಲ? ಅವೆಲ್ಲರೂ ಬಿಟ್ರಿ. ಅಂದ್ರೆ ನೀವು ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಸಂಸ್ಥೆಗಳನ್ನ ಬೆಳೆಸ್ಕೊಂಡಿದ್ದೀರಾ? ಈ ಪ್ರಶ್ನೆನೂ ಬರುತ್ತಲ್ಲ. ಹೌದು. ಆಗಿದ್ಮೇಲೆ ಇಡಿ ಬಂದಾಗ ಸತ್ಯ ಬರುತ್ತೆ. ನೀವು SIT ಅಥವಾ ನೀವೇ ಮಾಡಿದ ಸಂಸ್ಥೆಗಳ ರಿಪೋರ್ಟ್ ನಲ್ಲಿ ಸುಳ್ಳು ಬರುತ್ತೆ ಯಾಕೆ? ಅಂದ್ರೆ SIT ಅಥವಾ ಇನ್ನೊಂದು ತನಿಖಾ ಸಂಸ್ಥೆ ಕಾಂಗ್ರೆಸ್ನವರ ಅಡಿಯಾಳ ಕೆಲಸ ಮಾಡ್ತಾ ಇದೆ ಅನ್ನೋ ತಮ್ಮ ಆರೋಪವ? ಖಂಡಿತ. ಇದುವರೆಗೂ ಯಾವುದೇ SIT ಆಗಿರ್ಲಿ, COD ಆಗಿರ್ಲಿ, CID ಆಗಿರ್ಲಿ, ಯಾವುದೇ ಮಾಡಿದಾಗ ನೀವು ಕೊಟ್ಟಾಗ ಬಂದಿರ್ತಕ್ಕಂತ ರಿಪೋರ್ಟ್ಗಳೇನು ಎಲ್ಲ ಕ್ಲೀನ್ ಚಿಟ್ಟೆ. ಅದೇಗ್ ಬರುತ್ತೆ ಅದು? ಅಂದ್ರೆ ನಿಮ್ಮ ಕೈಯಲ್ಲಿ, ನಿಮ್ಮ ಕೈ ತೊಳಗೆ ಕೆಲಸ ಮಾಡತಕ್ಕಂತ ಅಧಿಕಾರಿಗಳನ್ನ ನೀವು ದುರ್ಬಳಕೆ ಮಾಡ್ತಿದ್ದೀರಿ ಅಂತ. ಹಾಗಾದ್ರೆ ED-IT ಕೇಂದ್ರದ ಅಡಿಯಾಳ ಅಲ್ಲ, ಅವು ಸ್ವತಂತ್ರವಾಗಿ ಕೆಲಸ ಮಾಡತಕ್ಕಂತ ಸಂಸ್ಥೆಗಳು. ಅವು ಅದನ್ನ ಯಾರು ಹ್ಯಾಂಡಲ್ ಮಾಡ್ಬೇಕಾಗಿಲ್ಲ, ಮಾಡೋದು ಇಲ್ಲ. ಅದರಿಂದ ಸತ್ಯ ಬಂದಿದೆ. ಈಗ ನೀವು ಅದಕ್ಕೆ ಮೂಡ ಕೇಸ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಇಷ್ಟೊಂದು ಸೈಟ್ಗಳು ಮತ್ತೆ ಈ ಕೋಟ್ಯಾಂತರ ರೂಪಾಯಿಗಳ ಇದು ಯಾಕೆ ವಾಪಸ್ ಬಂತು ಈಗ? ಅದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಇವ್ರಿಗೇನಾದ್ರೂ ಇದಿದ್ಯಾ, ಪುರಾವೆ ಇದೆಯಾ? ಸರ್, ಈಗ ವಿಚಾರ ಇರೋದು ಆ ವಿದ್ಯಾರ್ಥಿಗಳಿಗೆ ಸೇರಬೇಕಾದಂತ ಸ್ಕಾಲರ್ಶಿಪ್ ಹಣವನ್ನ ಇವರು ಚುನಾವಣೆಯಲ್ಲಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ್ರು, ಚುನಾವಣೆಗೋಸ್ಕರ ಬಳಸ್ಕೊಂಡ್ರು ಅನ್ನೋದು ಗಂಭೀರ ಆರೋಪ. ಹೌದು. ಯಾಕೆ ಅಂತಂದ್ರೆ ದಲಿತರ ಬಗ್ಗೆ ಬರೀ ಇವರು ಮಾತಿನಲ್ಲಿ ಮಾತ್ರ ಪ್ರೀತಿ, ನಡತೆಯಲ್ಲಿ ಇವ್ರದ್ದು ಪ್ರೀತಿ ಇಲ್ಲ.
ದಲಿತರ ಹಣ ಇವತ್ತು ಯಾವ ರೀತಿ ಅವ್ರಿಗೆ ಇಟ್ಟಿದ್ದೀವಿ ಅಂತ ಹೇಳಿ ಮೋಸ ಮಾಡ್ತಾರೆ ಅಂತಂದ್ರೆ ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳಿಗೆ ಫೀಸ್ ಕಟ್ಟೋದಿಲ್ಲ, ಆದ್ರೆ ಇವ್ರ ಮನೆಗಳು, ಜಮೀನುಗಳು, ಕಾರುಗಳು ಎಲ್ಲ ತಗೊಂಡು ಮಜಾ ಮಾಡ್ತಾರೆ ಇವರು. ಇದು ಕಾಂಗ್ರೆಸ್ನ ನೀತಿ. 42,000 ಕೋಟಿ ದಲಿತರಿಗೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ, ಆದ್ರೆ 3 ಕಾಸು ಅವ್ರಿಗೆ ಸೇರೋದಿಲ್ಲ. ಸರ್, ಬಳ್ಳಾರಿ ಭಾಗದ ಬಿಜೆಪಿ ಪ್ರತಿನಿಧಿಗಳು ಸೋಲೋದಕ್ಕೆ ಈ ಹಣ ಕಾರಣ ಆಗಿದೆಯಾ? ನೇರವಾದ ಪ್ರಶ್ನೆ ಸರ್. ಅಲ್ಲ, ಹಣದ ದುರ್ಬಳಕೆ ಬೇಕಾದಷ್ಟಾಗಿದೆ. ಈಗ ಬೇರೆಯವರು ಖರ್ಚು ಮಾಡ್ಲಿಲ್ಲ, ಇವ್ರು ಮಾತ್ರ ಖರ್ಚು ಮಾಡಿದ್ರು ಅಂತಂದ್ರೆ ಎಲ್ಲಿಂದ ಬರ್ತದೆ ಇವ್ರಿಗೆಲ್ಲ? 100 ಕೋಟಿ ಚುನಾವಣೆಯಲ್ಲಿ ಖರ್ಚು ಮಾಡಿದ್ರೆ ಬೇರೆಯವರು ಹೆಂಗೆ ಗೆಲ್ಲಕ್ಕೆ ಸಾಧ್ಯ ಇರ್ತದೆ? ಸಮಸ್ಯೆಗಳು ಬೇಕಾದಷ್ಟಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ. ವಾಸದ ಮುಂದೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಸುಮಾರು 6 ಗಂಟೆ ಸುಮಾರಿಗೆ ಬಾಗಿಲು ಬಡಿದು ಒಳಗಡೆ ಹೋದಾಗ ತುಕಾರಾಂ ಅವರಿಗೆ ಆಶ್ಚರ್ಯ ಆಗಿತ್ತು. ಏನಾಗ್ತಿದೆ ಅಂತ ಹೇಳಿ ತಿಳಿಯೋದ್ರೊಳಗಡೆ ಇಡಿ ಅಧಿಕಾರಿಗಳು ಮನೆ ಒಳಗೆ ಹೋಗಿ ಅವರ ಬ್ಯಾಂಕ್ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಶಃ ಆ ಸಮಯದಲ್ಲಿ ಮಳೆ ಬರ್ತಿತ್ತು ಅಂತ ಅನ್ಸುತ್ತೆ. ನೋಡಿ, ದೃಶ್ಯ ಗಮನಿಸ್ತಾ ಇದ್ದೀರಿ, ಇದು ಈ ತುಕಾರಾಂ ಅವರ ಮನೆ. ಈ ತುಕಾರಾಂ ಅವರ ಮನೆ ಮುಂಭಾಗದಲ್ಲಿ ನಿಂತಿರುವಂಥ ಕಾರುಗಳನ್ನು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳ ಕಾರು. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬಂದಂಥ ಇಡಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಿಗ್ಗೆ ಈ ತುಕಾರಾಂ ಅವರ ಮನೆ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಈಗ ತನಿಖೆ ಮುಂದುವರೆದಿದೆ, ತಲಾಶ್ ಮುಂದುವರೆದಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಬಿಜೆಪಿ ಮುಖಂಡರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಕಾಂಗ್ರೆಸ್ನ ಬಳ್ಳಾರಿಯ ಮುಖಂಡರು ಅವ್ರ ಮನೆ ಮೇಲೆ ಇಡಿ ರೇಡ್ ಆಗಿದೆ. ತಾವು ಏನ್ ಹೇಳ್ತೀರಿ? ತಾವು ಇಡಿ ರೇಡ್ ಅನ್ನ ಹೇಗೆ ನೋಡ್ತೀರಿ ಸರ್? ಹೇಗೆ ನೋಡೋದು ಏನಿಲ್ಲ, ಇದು ಇಡಿ ರೈಡ್ ಮೊದಲೇ ಆಗಬೇಕಾಗಿತ್ತು. ಯಾಕೆಂತಂದ್ರೆ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಏನೋ ಬಳಕೆ ಆಗಿದೆ ಬೇರೆ ಬೇರೆ ಇದಕ್ಕೆ ಅಂತೇಳಿ ಆಗ್ಲೇ ಒಂದು ಇದಿತ್ತು ಆಪಾದನೆ. ಚುನಾವಣೆಗೆ ತುಕಾರಾಂ ಅವರು ಹಣ ಬಳಸಿದ್ದಾರೆ ಅನ್ನೋದು ಕೂಡ ಇತ್ತು. ಅದು ರೈಡ್ ಆಗಿ ಅದನ್ನ ಮಾಡಬೇಕಾಗಿತ್ತು, ಕಾರಣ ಗೊತ್ತಿರಲಿಲ್ಲ. ಈಗ ಸಂದರ್ಭ ಬಂದಿದೆ, ಅದನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಸೃಷ್ಟಿಸ್ತಕ್ಕಂತ ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಕಾಂಗ್ರೆಸ್ನವರು ಕೆಲವು ಸಾರಿ ಕನಸಿನಲ್ಲಿ ಬಂದಂಗೆ ಹೇಳಿರ್ತಾರೆ, ಎದ್ದಿರೋ ಮಾತು ಬಿದ್ದಿರ್ಲಿ ಅಂತ ಹೇಳಿ ಒಂದ್ಸಾರಿ ಹೇಳಿರ್ತಾರೆ. ಯಾಕೆಂದ್ರೆ ಇಡಿಯನ್ನು ಉಪಯೋಗಿಸ್ತಾರೆ, ಸಿಬಿಐನ ಉಪಯೋಗಿಸ್ತಾರೆ ಅಂತ. ಏನೋ ಉಪಯೋಗ ಅಲ್ಲ, ಅವ ಆ ಸಂಸ್ಥೆಗಳ ಕೆಲಸ ಅವ್ರು ಮಾಡ್ಲೇಬೇಕಲ್ವಾ? ಈಗ ನೋಡಿ, ಮೂಡಾದಲ್ಲಿ ಎಷ್ಟು ಮಿಸ್ಯೂಸ್ ಆಗಿತ್ತು. ಇವತ್ತೆಲ್ಲ ಸೈಟ್ಗಳನ್ನ ಇದ್ ಮಾಡಿ 400 ಕೋಟಿಯಷ್ಟು ಮೊನ್ನೆ ನಾವು ಸೈಟ್ಗಳನ್ನ ಇದ್ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ. ಅಂದ್ಮೇಲೆ ತನ್ನ ಕೆಲಸ ಅದು ಮಾಡ್ತಾ ಇದೆ. ಇಲ್ಲೂ ಕೂಡ ಸತ್ಯವನ್ನ ಹೊರಗೆ ತರಬೇಕಾಗಿದೆ, ಆ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ಭಯ ಯಾಕೆ? ನಾರಾಯಣ ಸ್ವಾಮಿ ಅವರು, ಈಗ ಇದು ರಾಜಕೀಯ ಪ್ರೇರಿತ ದಾಳಿ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತೆತ್ತಿದ್ರೆ ಇದು ಪೊಲಿಟಿಕಲಿ ಮಾಡಿರುವಂತ ದಾಳಿ, ಅವ್ರನ್ನ ಹೆಣಿಯೋದಕ್ಕೆ ಮಾಡಿರುವಂತ ದಾಳಿ ಅನ್ನೋದಲ್ಲ. ತಾವೇನ್ ಹೇಳ್ತೀರಿ? ಕಾಂಗ್ರೆಸ್, ಅದಕ್ಕೆ ನಾನು ಹೇಳಿದೆ, ಕಾಂಗ್ರೆಸ್ನವ್ರು ಯಾವಾಗ್ಲೂ ಕೂಡ ಈಗ ಯಾವುದೇ ಒಂದು ಪೊಲೀಸ್ನವರು ಯಾರನ್ನಾದ್ರೂ ಹಿಡಿದ್ರೆ ಯಾಕೆ ಹಿಡಿತಾರೆ? ಏನೋ ತಪ್ಪು ಮಾಡಿದ್ರೆ ಅಷ್ಟೇ ಹಿಡಿತಾರಲ್ವಾ? ರಸ್ತೆಯಲ್ಲಿ ಹೋಗೋರ್ನೆಲ್ಲ ಹಿಡಿತಾರ? ಸಾಧ್ಯ ಇಲ್ಲ. ಹಾಗೆ ಇಡಿ ಅವ್ರ ಕೆಲಸ ಏನೋ, ಅವರಿಗೆ ಸಂಬಂಧಪಟ್ಟ ವಿಚಾರಗಳ ಮೇಲೆ ಮಾತ್ರನೇ ಅವರು ಇದು ಮಾಡ್ತಾರೆ. ಹಾಗೆ ಈಗ ದಾಳಿ ಮಾಡಿದ ತಕ್ಷಣ ನಿಮ್ಗೆ ಯಾಕೆ ಭಯ? ಇವ್ರಿಗೆ ಯಾಕೆ ಭಯ ಆಗ್ಬೇಕು? ಅಂದ್ರೆ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಟ್ ಅಂತ ಅರ್ಥ ಆಗತ್ತೆ ಅಲ್ವಾ? ಸರ್, ಇಲ್ಲಿ ವಿದ್ಯಾರ್ಥಿಗಳ ಇದು ಸ್ಪಷ್ಟ ಮಾಹಿತಿ ಇದೆ. ಕರೆಕ್ಟ್. ಇವ್ರು ಏನೇ ಹೇಳಿದ್ರು ಕೂಡ ಹೌದು. ಆಗಿದ್ದ ಮೇಲೆ SIT ಕೊಟ್ಟಾಗ ಮಂತ್ರಿ ಹೆಸರು ಯಾಕೆ ಬರ್ಲಿಲ್ಲ? ಚೇರ್ಮನ್ ಹೆಸರು ಯಾಕೆ ಬರ್ಲಿಲ್ಲ? ತುಕಾರಾಂ ಹೆಸರು ಯಾಕೆ ಬರ್ಲಿಲ್ಲ? ಅವೆಲ್ಲರೂ ಬಿಟ್ರಿ. ಅಂದ್ರೆ ನೀವು ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಸಂಸ್ಥೆಗಳನ್ನ ಬೆಳೆಸ್ಕೊಂಡಿದ್ದೀರಾ? ಈ ಪ್ರಶ್ನೆನೂ ಬರುತ್ತಲ್ಲ. ಹೌದು. ಮೇಲೆ ಇಡಿ ಬಂದಾಗ ಸತ್ಯ ಬರುತ್ತೆ. ನೀವು SIT ಅಥವಾ ನೀವೇ ಮಾಡಿದ ಸಂಸ್ಥೆಗಳ ರಿಪೋರ್ಟ್ ನಲ್ಲಿ ಸುಳ್ಳು ಬರುತ್ತೆ. ಯಾಕೆ? ಅಂದ್ರೆ SIT ಅಥವಾ ಇನ್ನೊಂದು ತನಿಖಾ ಸಂಸ್ಥೆ ಕಾಂಗ್ರೆಸ್ನವರ ಅಡಿಯಾಳ ಕೆಲಸ ಮಾಡ್ತಾ ಇದೆ ಅನ್ನೋ ತಮ್ಮ ಆರೋಪವ? ಖಂಡಿತ. ಇದುವರೆಗೂ ಯಾವುದೇ SIT ಆಗಿರ್ಲಿ, COD ಆಗಿರ್ಲಿ, CID ಆಗಿರ್ಲಿ, ಯಾವುದೇ ಮಾಡಿದಾಗ ನೀವು ಕೊಟ್ಟಾಗ ಬಂದಿರ್ತಕ್ಕಂತ ರಿಪೋರ್ಟ್ಗಳೇನು ಎಲ್ಲ ಕ್ಲೀನ್ ಚಿಟ್ಟೆ. ಅದೇಗ್ ಬರುತ್ತೆ ಅದು? ಅಂದ್ರೆ ನಿಮ್ಮ ಕೈಯಲ್ಲಿ, ನಿಮ್ಮ ಕೈ ತೊಳಗೆ ಕೆಲಸ ಮಾಡತಕ್ಕಂತ ಅಧಿಕಾರಿಗಳನ್ನ ನೀವು ದುರ್ಬಳಕೆ ಮಾಡ್ತಿದ್ದೀರಿ ಅಂತ. ಹಾಗಾದ್ರೆ ED IT ಕೇಂದ್ರದ ಅಡಿಯಾಳ?
ಅಲ್ಲ. ಅವು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂತ ಸಂಸ್ಥೆಗಳು ಅವು. ಅದನ್ನ ಯಾರು ಹ್ಯಾಂಡಲ್ ಮಾಡ್ಬೇಕಾಗಿಲ್ಲ, ಮಾಡೋದು ಇಲ್ಲ. ಅದರಿಂದ ಸತ್ಯ ಬಂದಿದೆ. ಈಗ ನೀವು ಅದಕ್ಕೆ ಮೂಡ ಕೇಸ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಇಷ್ಟೊಂದು ಸೈಟ್ಗಳು ಮತ್ತೆ ಈ ಕೋಟ್ಯಾಂತರ ರೂಪಾಯಿಗಳ ಇದು ಯಾಕೆ ವಾಪಸ್ ಬಂತು ಈಗ? ಅದನ್ನು ಸುಳ್ಳು ಅಂತ ಹೇಳಲಿಕ್ಕೆ ನಿಮಗೇನ ಇವ್ರಿಗೇನಾದ್ರೂ ಇದಿದ್ಯಾ, ಪುರಾವೆ ಇದೆಯಾ? ಸರ್, ಈಗ ವಿಚಾರ ಇರೋದು ಆ ವಿದ್ಯಾರ್ಥಿಗಳಿಗೆ ಸೇರಬೇಕಾದಂತ ಸ್ಕಾಲರ್ಶಿಪ್ ಹಣವನ್ನ ಇವರು ಚುನಾವಣೆಯಲ್ಲಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ್ರು, ಚುನಾವಣೆಗೋಸ್ಕರ ಬಳಸ್ಕೊಂಡ್ರು ಅನ್ನೋದು ಗಂಭೀರ ಆರೋಪ. ಹೌದು. ಯಾಕೆ ಅಂತಂದ್ರೆ ದಲಿತರ ಬಗ್ಗೆ ಬರೀ ಇವರು ಮಾತಿನಲ್ಲಿ ಮಾತ್ರ ಪ್ರೀತಿ, ನಡತೆಯಲ್ಲಿ ಇವ್ರದ್ದು ಪ್ರೀತಿ ಇಲ್ಲ. ದಲಿತರ ಹಣ ಇವತ್ತು ಯಾವ ರೀತಿ ಅವ್ರಿಗೆ ಇಟ್ಟಿದ್ದೀವಿ ಅಂತ ಹೇಳಿ ಮೋಸ ಮಾಡ್ತಾರೆ ಅಂತಂದ್ರೆ, ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳಿಗೆ ಫೀಸ್ ಕಟ್ಟೋದಿಲ್ಲ, ಆದ್ರೆ ಇವ್ರ ಮನೆಗಳು, ಜಮೀನುಗಳು, ಕಾರುಗಳು ಎಲ್ಲ ತಗೊಂಡು ಮಜಾ ಮಾಡ್ತಾರೆ ಇವರು. ಇದು ಕಾಂಗ್ರೆಸ್ನ ನೀತಿ. 42,000 ಕೋಟಿ ದಲಿತರಿಗೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ, ಆದ್ರೆ 3 ಕಾಸು ಅವ್ರಿಗೆ ಸೇರೋದಿಲ್ಲ. ಸರ್, ಬಳ್ಳಾರಿ ಭಾಗದ ಬಿಜೆಪಿ ಪ್ರತಿನಿಧಿಗಳು ಸೋಲೋದಕ್ಕೆ ಈ ಹಣ ಕಾರಣ ಆಗಿದೆಯಾ? ನೇರವಾದ ಪ್ರಶ್ನೆ ಸರ್. ಅಲ್ಲ, ಹಣದ ದುರ್ಬಳಕೆ ಬೇಕಾದಷ್ಟಾಗಿದೆ. ಈಗ ಬೇರೆಯವರು ಖರ್ಚು ಮಾಡ್ಲಿಲ್ಲ, ಇವ್ರು